Yo, what's up guys? Welcome back to another video. ಸೊ ಇವತ್ತು ಇನ್ನೊಂದು ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು. ಸೊ ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ತುಂಬ ಸತಿ ಹೋಗಿದ್ದೀನಿ, ಬಟ್ ಡೇ ಟೈಮಲ್ಲಿ ಹೋಗಿದ್ದೀನಿ. ಇವತ್ತರೆಗೂ ನೈಟ್ ಟೈಮಲ್ಲಿ ಯಾವತ್ತೂ ಹೋಗಿಲ್ಲ. ಅಂದರೆ ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಆಗ್ತಾಯಿರೋ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಜನ ಫ್ರೆಂಡ್ಸ್ ಅವರೆಲ್ಲ ಹೇಳಿದ್ದಾರೆ. ಸೊ ನಾನು ಒಂದು ಸತಿ ವಿಸಿಟ್ ಮಾಡಬೇಕಲ್ಲ. ಸೊ ಗೈಸ್, ಇಸ್ಕಾನ್ ಟೆಂಪಲ್ಗೆ ಹೊಡೋಣ. ಫಸ್ಟ್ ರೆಡಿಯಾಗಿ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಬಿಡೋಣ. ಓಕೆ, ಸೊ ಗೈಸ್, ಔಟ್ಫಿಟ್ ಎಲ್ಲ ಚೆಕ್ ಆಗಿದೆ. ಸೊ ನಮ್ಮ ಜೊತೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ, ರಾಜೀವ್ ಅಂದ್ಬಿಟ್ಟು. ಓಕೆ, ಸೊ ಫಸ್ಟ್ ಅವ್ರ ಮನೆಗೆ ಹೋಗೋಣ. ಅವ್ನು ಅಲ್ಲಿಂದ ಪಿಕ್ ಮಾಡಿಬಿಟ್ಟು ಸೀದಾ ಇವಾಗ ಇಬ್ಬರು ಇಸ್ಕಾನ್ಗೆ ಹೋಗ್ತಾ ಇದೀವಿ. ಓಕೆ, ಸೊ ಸ್ಟೇ ಟ್ಯೂನ್ ಗೈಸ್, ಲೆಟ್ಸ್ ಗೋ. A few moments later. ಸೊ ಗೈಸ್, ಫೈನಲಿ ಮಳೆದಲ್ಲೆಲ್ಲ ನಿಂತ್ಕೊಂಡು ಏನೇನೋ ಮಾಡಿ ಇಸ್ಕಾನ್ ಟೆಂಪಲ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ನೋಡ್ಬೋದು, ಎಲ್ಲ ಹೊಸ, ಎಲ್ಲ ಫುಲ್ ಎಲ್ಲ ಹೊಸ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ಟೆಪ್ಸಿ ಗಿಪ್ಸಿ ಎಲ್ಲ ಹೊಸದು, ಎಲ್ಲ ರೀಸೆಂಟಾಗಿ ಬಿಲ್ಡ್ ಮಾಡಿರೋದು ಅನಿಸುತ್ತೆ. ಈ ಶೀಟ್ ನೋಡಿ, ಶೀಟ್ ಹೊಸದು ಫುಲ್ಲು. ಇಷ್ಟು ಜನ ಈ ಟೈಮಲ್ಲೂ, ಇಷ್ಟು ಜನ ಬ್ರೋ, ಈ ಟೈಮಲ್ಲಿ ಇಷ್ಟು ಜನ ಇದ್ದಾರೆ ಅಂದರೆ ನೀವು ನೋಡಬೇಕು ಯಾವ ಥರ ಇದೆ ಈ ಟೆಂಪಲ್ ಅಂದ್ಬಿಟ್ಟು. ಸೊ ಗೈಸ್, ಇವಾಗ ಮೇಯ್ನ್ ಹೈಲೈಟು, ನಾವು ಏನಕ್ಕೆ ಇಷ್ಟು ನೈಟಲ್ಲಿ ಮಳೆದಲ್ಲಿ ನೆನ್ಕೊಂಡು ಬಂದಿದ್ದೀವಿ ಅಂದರೆ, ಇವಾಗ ಟೆಂಪಲ್ನ ನೈಟ್ ವ್ಯೂ ನೋಡಿ, ಸಕ್ಕತ್ತಾಗಿರುತ್ತೆ. ಖುಷಿಯಾಗಿ ನೀವು ರೆಡಿ ಟು ಸಿ ದ ನೈಟ್ ವ್ಯೂ. ನೈಟಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ದೇವಸ್ಥಾನ ಏನಿದ್ರು ಅಲ್ಲ. ನೈಟಲ್ಲಿ ಮಾತ್ರ ಕಡಕ್ಕಾಗಿ ಅನ್ಸುತ್ತೆ. ನೈಟಲ್ಲೇ ಬರ್ಬೇಕು ಬಂದರೆ ಬಾಬಾ. ಸೊ ನೋಡಿ ಗಾಯ್ಸ್, ಎಷ್ಟು ಸೂಪರ್ ಆಗಿದೆ ಅಂದರೆ ಸೂಪರ್ ಆಗಿದೆ. ಅಂದರೆ ಆಚೆ ಬೀಚ್ ಎಲ್ಲ ಇದು ಮೈನ್ ಗೋಪುರ. ಇದು ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಫುಲ್ಲು ಮಲೆಯಲ್ಲಿ ನಿಂತ್ಕೊಂಡು ಬಂದಿರೋದು. ಇಲ್ಲಿಂದ ಒಂದು ವ್ಯೂ ನೋಡ್ಬಿಡಿ, ಎತ್ತರ ಮಸ್ತಾಗಿದೆ. ಸೊ ವಿ ಆರ್ ಎಂಟರಿಂಗ್ ನೌ ದ ಕಾಂಪೌಂಡ್ ಆಫ್ ದ ಟೆಂಪಲ್. ಇಲ್ಲಿ ನೋಡ್ಬೋದು. ಸೊ ಇದ್ರ ಮೇಲೆ ಸ್ಟೆಪ್ಸ್ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ಒಂದೊಂದು ಸ್ಟೆಪ್ಗೆ ಮಂತ್ರ ಹೇಳ್ಕೊಂಡು ಅದ್ರ ಮೇಲೆ ಜಪ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಹರೇ ರಾಮ್ ಹರೇ ಕೃಷ್ಣ ಅಂತ. ಸೊ ಇವನೇ ಇಷ್ಟೊತ್ತು ಗಾಡಿ ಓಡಿಸಿದೀವಿ ನೀವು, ಸೈಕೋ ರೈಡ್ರು. ಸೊ ಬನ್ನಿ ಹೋಗೋಣ, ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡ್ಬಿಡೋಣ. ಸೊ ಈಗ ಇದು ನೋಡ್ತಾ ಇದ್ದೀರಲ್ಲ, ಎಲ್ಲ ಹೊಸದಾಗಿ ಮಾಡಿರೋದು. ಫಸ್ಟ್ ನನ್ನ ಹಳೆ ವಿಡಿಯೋಸ್ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ತೀನಿ ನೋಡಿದ್ರೆ, ನಾನು ಅಲ್ಲಿಂದ ಡೈರೆಕ್ಟ್ ಆಗಿ ಹಂಗೆ ಹೋಗ್ಬಿಡ್ತಾ ಇದ್ದೆ ದರ್ಶನಗೆ. ಇವಾಗ ಬಿಡ್ತಾ ಇಲ್ಲ ಡೈರೆಕ್ಟ್, ಇವಾಗೆಲ್ಲ ಹಿಂಗೆ ಫುಲ್ ಜನ. ಎಲ್ಲಾರ್ಗು ವೇಟಿಂಗ್ ಲಿಸ್ಟ್, ಫುಲ್ ಎಲ್ಲರಿಗೂ ಭಾರಿ ವೇಟಿಂಗ್ ಲಿಸ್ಟ್. ನೋಡಿ ಗೈಸ್, ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇಲ್ಲೊಂದು ದೇವಸ್ಥಾನ. ಇಲ್ಲಿರೋದು ಬಂದು ನಮ್ಮ ವೆಂಕಟೇಶ್ವರ ಸ್ವಾಮಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಇರೋದು ತಾನೆ. ಆಲ್ಮೋಸ್ಟ್ ಮೇಲೆ ಬಂದ್ಬಿಟ್ಟಿದೀವಿ. ಹಿಂದೆ ವ್ಯೂ ನೋಡ್ಬೋದು, ಸಕಲಾಗೈತಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಸೂಪರ್ ಆಗಿದೆ ಬ್ರೋ ವ್ಯೂ. ಓಕೆ, ಸೊ ಇಲ್ಲಿ ಮೈನ್ ಟೆಂಪಲ್ ಇದು ಬಂದು ಮೈನ್. ಓಕೆ, ಒಳಗಡೆ ರಾಧಾಕೃಷ್ಣ ಇರೋದು ಟೆಂಪಲ್. ಸೊ ಒಳಗಡೆ ನಾನು ಆಕ್ಚುಲಿ ಫೋನ್ ಅಲ್ಲಿ ರೆಕಾರ್ಡೇ ಮಾಡೋಂಗಿಲ್ಲ, ಅಲೌಡೇ ಇಲ್ಲ. ಬಟ್ ನಿಮ್ಮ ಗೂಗಲಲ್ಲಿ ಫೋಟೋಸ್ ಎಲ್ಲ ಸಿಗುತ್ತೆ. ತುಂಬ ಜನ ಕದ್ದು ಮುಚ್ಚಿ ರೆಕಾರ್ಡ್ ಮಾಡ್ತಾರೆ, ಬಟ್ ನಮ್ಗೆ ಆ ಥರ ಎಲ್ಲ ಬೇಡ. ಓಕೆ, ಸೊ ನಿಮ್ಗೆ ಇಲ್ಲಿ ನಾನೇ ತೋರಿಸ್ತಾ ಇದ್ದೀನಿ ನೋಡ್ಬಿಟ್ಟು, ಸ್ಕ್ರೀನ್ ಮೇಲೆಲ್ಲ ಹಾಕಿದ್ದಾರೆ. ಓಕೆ, ನನಗೆ ಮೇನ್ ಏನಂದರೆ ಈ ವ್ಯೂ ಬ್ರೋ. ಅಲ್ಲಿಂದ ಮೇನ್ ರೋಡಿಂದ ಹಿಡಿದು ಇಲ್ಲಿವರೆಗೂ, ಈ ಟಾಪ್ವರೆಗೂ ಇರೋ ವ್ಯೂ. ಈ ವ್ಯೂ ಇದೆ ನೋಡಿ, ಇದು ಮೇನ್
ಸೊ ಇದಕ್ಕೋಸ್ಕರನೇ ಬಂದಿದ್ದು ನಾನು. ಸೊ ಜಸ್ಟ್ ಬನ್ನಿ ಹೊಡೋಗೋಣ. ಗಾಯ್ಸ್ ಒಳಗಡೆ ಹೋಗಿದ ತಕ್ಷಣ ಒಂದು 1 ಅವರ್ವರೆಗೂ ಫುಲ್ ಭಜನೆ ನಡೀತು. ಬಿಕಾಸ್ ನಾವು ಹೋಗಿದ್ದ ಟೈಮಲ್ಲಿ ಟೆಂಪಲ್ ಕ್ಲೋಸಿಂಗ್ ಮಾಡ್ತಾಯಿದ್ರು. ಸೊ ಕ್ಲೋಸಿಂಗ್ ಸೆರೆಮನಿ ನಡೀತಾ ಇತ್ತು. ಇದು ಡೈಲಿ ಮಾಡ್ತಾರೋ ಇಲ್ಲ ಸೋಮವಾರ ಮಾತ್ರ ಮಾಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕ್ರೇಜ್ ಆಗಿತ್ತು ಬ್ರೋ. ಅದಾದಮೇಲೆ ಅವರು ದೇವ್ರನ್ನ ಕುಣಿಸ್ಬಿಟ್ಟು ರಥ ಅಲ್ಲಿ ತಿರುಗಿಸ್ತಾಯಿದ್ರು. ಆ ಟೈಮಲ್ಲಿ ವೀಡಿಯೋಸ್ ಮಾಡೋದು ಅಲೌಡ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಫೋನ್ ತೆಗೆದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮುಂದೆ ನೋಡಿ. ನೆಕ್ಸ್ಟ್ ಟೈಮ್ ಟೆಂಪಲ್ಗೆ ಬಂದರೆ ನೈಟಲ್ಲೇ ಹೋಗಿ ಸಕ್ಕತ್ತಾಗಿರುತ್ತೆ. ಹೆಂಗಿತ್ತು ಫಸ್ಟ್ ಟೈಮ್? ನಾನು ಇಷ್ಟು ವರ್ಷ ಬಂದಿದ್ದೀನಿ, ಇವಾಗ ಫಸ್ಟ್ ಟೈಮ್ ಕ್ಲೋಸ್ ಮಾಡಿರೋದು ನೋಡ್ತಾ ಇರೋದು. ಕ್ಲೋಸಿಂಗ್ ಎಲ್ಲ ಮಾತ್ರ ಸಕ್ಕತ್ತಾಗಿತ್ತು. ಅಲ್ಲಿ ಕೂತ್ಕೊಂಡಿದ್ರೆ ಭಜನೆಗೇನೆ ಎದ್ದು ಬರಬಾರ್ದು ಅನ್ನಿಸ್ತೈತೆ. ನಾವು ಪಕ್ಕ ಭಕ್ತರಾಗ್ಬಿಟ್ಟಿದ್ದೀವಿ ಇವಾಗ. ದೇವರು ಭಕ್ತರು ನಾವು ದೇವ್ರಿಗೆ. ನೀವು ಬರೀ ತಮಟೆ ಸೌಂಡ್ ಕೇಳಿದ್ದೀರಾ, ಅದೆಲ್ಲ ಕೇಳಿದ್ದೀರ. ಒಂದ್ಸತಿ ಭಜನೆದಲ್ಲಿ ಕುತ್ಕೊಳ್ಳಿ. ನೀವು ಒಂದ್ಸತಿ ಭಜನೆದಲ್ಲಿ ಕುತ್ಕೊಂಡ್ಬಿಟ್ರೆ ಕಳೆದು ಹೋಗ್ಬಿಡ್ತೀರ ಸೀದಾ. ಗಣೇಶ ಹಬ್ಬಗೆಲ್ಲ ಹೊಡಿತಾರೆ ಟಮಟೆ, ಅದೆಲ್ಲ ಏನು ಮಜಾ ಇಲ್ಲ. ಇಲ್ಲಿ ಕೊಟ್ಟರು ಒಂದು ಬೀಟು ಎತ್ತಿ ಡ್ಯಾನ್ಸ್ ಆಡ್ಬಿಟ್ಟು ಖುಷಿ ಆಗ್ಬಿಟ್ಟಿರೋದು. ಪದ ಮಸ್ತ ಪಡ 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 ಅಂತ ದುಮ್ದಮ್. ಹಾಗೆ ಸ್ವಲ್ಪ ಲೈಟಾಗಿ ಒಂದು ನಾಷ್ಟ ಮಾಡಿದ್ವಿ. ನಾನು ಸಮೋಸ ತಗೊಂಡೆ. ನನಗೆ ಸಮೋಸ ತಗೊಂಡ್ರೆ ಅಣ್ಣ ಏನು ಮಾಡ್ತಾ ಗೊತ್ತಾ? ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಏನು ಹೇಳ್ವಿ, ಇಲ್ಲಿ ಮಾತ್ರ ಬಂದು ಫ್ರೆಂಚ್ ಫ್ರೈಸು ಆಮೇಲೆ ಹಾಲು ಮುಳ್ಳು ತಗೊಳಕ್ಕೆ ಹೋಗ್ಬೇಡ್ರಿ. ಫ್ರೆಂಚ್ ಫ್ರೈಸ್ ಈಸ್ಕೊಂಡೆ. ಅದು ಹೆಂಗೈತೆ ಅಂದರೆ ಏನು 3 ದಿನ ಹಿಂದೆದು ಕೊಟ್ಟಂಗೆ ಐತೆ. ಬೇರೆ ಕಡೆ ಅಂಗಡಿಯಲ್ಲೆಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಅಂಗಡಿನೇ ಹೊಡೆದಾಗ್ತಾ ಇದ್ದೆ. ಸೊ ಇವಾಗ ಟೆಂಪಲ್ದು ಪ್ರಸಾದ ತಿನ್ನೋ ಒಂದು ಕಾರ್ಯಕ್ರಮ ನೋಡ್ಬೋದು. ನೀವು ಏನೇ ಬಿಡ್ರಿ, ಅಲ್ಲಿ ಕಾಸಿ ಕೊಟ್ಟು ತಿನ್ನೋದಲ್ಲ, ಪ್ರಸಾದ ತಿನ್ರಿ, ಖುಷಿ ಆಗ್ಬಿಡ್ತೀರ. ಅಲ್ಲೇನು ಕೊಡೋದು, ಒಂದು ಕಾಸು ಕೊಟ್ಟರೆ ಎಲ್ಲ ಅಳ್ಸೋಗಿರೋ ಹಾಕೊಂಡು ಕೊಡ್ತಾನೆ ನಾವು. ಬೇಜಾರಾಗ್ಬಿಟ್ಟಿದ್ದೀನಿ. ಅವನೇನೋ ಆಚೆ ಕಡೆ ತಗ್ಲಾಕೊಂಡ್ಲಿ ಮನೆಗೆ ಹೋಗಲ್ಲ ಅವನು. ಹೆವಿ ಬೇಜಾರಾಗ್ಬಿಟ್ಟ. ಫ್ರೆಂಚ್ ಫ್ರೈಸ್ ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡಿದ್ದ, ಹೆವಿ ಬೇಜಾರಾಗ್ಬಿಟ್ಟ. ಸದ್ಯಕ್ಕೆ ಖಾರ ಪೊಂಗಲ್ ಅಲ್ಲ, ಖಾರ ಪೊಂಗಲ್, ಬಿಸಿಬೇಳೆ ಬಾತ್ ಚೆನ್ನಾಗಿದೆ. ಹೇಳಿ, ಬಿಸಿಬೇಳೆ ಬಾತ್ ಪೊಂಗಲ್ ಮಸ್ತಾಗಿದೆ. 10 ಕೊಟ್ಟರೆ 10 ತಿನ್ಬೋದು. ಅಲ್ಲಿ ನಮ್ಮಲ್ಲಿ 4 ಪೀಸ್ ತಿನ್ನೋಕ್ಕಾಗಿಲ್ಲ. ಅಲ್ಲಿ 4 ಪೀಸ್ ತಿನ್ನೋಕ್ಕಾಗಿಲ್ಲ ಫ್ರೆಂಡ್ಸಲ್ಲಿ. ಸೈಕೋ.